ವಿನಾಯಕನ ಪ್ರಾರ್ಥಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಂತ ಕುಮಾರಿ ಪ್ರತಿಭಾ ಹೆಚ್ಚಿನವರಿಗೆ ಧನ್ಯವಾದಗಳು. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ AR ಚಂದ್ರಶೇಖರ ರಾವ್, ಮರಾಠ ಸಮಾಜದ ಅಧ್ಯಕ್ಷರು, ಹೊನ್ನಾಳಿ ನ್ಯಾಮತಿ ಹಾಗೂ ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ದಾವಣಗೆರೆ, ಇವರಿಗೆ ಸಮಾಜದ ವತಿಯಿಂದ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಚೆನ್ನಪ್ಪ KS ಉಪ ವಿಭಾಗಾಧಿಕಾರಿಗಳು ಹೊನ್ನಾಳಿ, ಉಪವಿಭಾಗ ಹೊನ್ನಾಳಿ, ಇವರಿಗೂ ಕೂಡ ಆತ್ಮೀಯ ಸ್ವಾಗತ. ದೇವರು ಛತ್ರಪತಿ ಶಿವಾಜಿ ಮಹಾರಾಜರ ಪತ್ತಿನ छत्रपति शिवाजी महाराज की, बोलो श्री छत्रपति शिवाजी महाराज की, बोलो श्री छत्रपति शिवाजी महाराज की. छत्रपति शिवाजी महाराज की, श्री छत्रपति सम्राट शिवाजी महाराज की, छत्रपति शिवाजी महाराज की, सम्राट शिवाजी महाराज की, सर हेलो इवरे ए कई 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 देवराज 399ನೇ ಜಯಂತ್ಯೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವೇದಿಕೆ ಮೇಲಿನ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಮುಂದೆ ಕೂತಂತ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿಯರೇ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ನಮಗೆ ಈ ಮೆರವಣಿಗೆಯಲ್ಲಿ ಸಹಕಾರ ನೀಡಿದಂಥ ಪೊಲೀಸ್ ಸಿಬ್ಬಂದಿಯವರೇ, ಇಂದು ನಾವು ಇಲ್ಲಿ ಸೇರಿರುವುದು ಕೇವಲ ಒಂದು ಸಭೆ ಅಲ್ಲ, ನಮ್ಮ ಸಮಾಜದ ಭವಿಷ್ಯವನ್ನು ರೂಪಿಸಲು ನಮ್ಮ ಮರಾಠ ಸಮಾಜವು ಪರಾಕ್ರಮ ಮತ್ತು ಆತ್ಮಗೌರವದ ಇತಿಹಾಸ ಹೊಂದಿದೆ. ಛತ್ರಪತಿ ಶಿವಾಜಿ ಮಹಾರಾಜರವರಂಥ
ಮಹಾನ್ ನಾಯಕರಿಂದ ಪ್ರೇರಣೆ ಪಡೆದ ಸಮಾಜ. ಬಂಧುಗಳೇ, ನಮ್ಮ ಸಮಾಜದಲ್ಲಿ ಪ್ರತಿಭೆ ಇದೆ, ಶ್ರಮ ಇದೆ, ಸೌಖ್ಯ ಇದೆ, ಆದರೆ ಒಗ್ಗಟ್ಟಿನ ಕೊರತೆ ಇದೆ. ಒಬ್ಬರನ್ನೊಬ್ಬರನ್ನು ಮತ್ತೊಬ್ಬರು ಅರಿಯದ ಸ್ಥಿತಿ ಬಂದಿದೆ. ಇಂದಿನಿಂದ ಇದು ಬದಲಾಗಬೇಕು. ಸಮಾಜದ ಶಕ್ತಿ ವ್ಯಕ್ತಿಗಳಲ್ಲಿ ಅಲ್ಲ, ಒಗ್ಗಟ್ಟಿನಲ್ಲಿದೆ ಎಂದು ಸಮಾಜದ ಸಾಮ್ರಾಟ್ ಶಿವಾಜಿ ಮಹಾರಾಜರು ಹೇಳಿರುವ ಇತಿಹಾಸ ಇದೆ. ಬಂಧುಗಳೇ, ನಾವು ಒಂದಾದರೆ ನಮ್ಮ ಧ್ವನಿ ಬಲವಾಗುತ್ತದೆ. ನಾವು ಒಂದಾದರೆ ನಮ್ಮ ಹಕ್ಕುಗಳನ್ನು ಯಾರು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ನಮ್ಮ ಮರಾಠ ಸಮಾಜ ಇಂದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮೇಲೆ ಬರಬೇಕಿದೆ. ಈ ಎರಡು ಕ್ಷೇತ್ರಗಳು ಬೆಳೆಯಬೇಕಾದರೆ ಮೊದಲು ನಮ್ಮಲ್ಲಿ ಒಗ್ಗಟ್ಟಿನ ವಿಶ್ವಾಸ ಮತ್ತು ಸಹಕಾರ ಇರಬೇಕಾಗ್ತದೆ. ಬಂಧುಗಳೇ, ಶಿಕ್ಷಣ ಮತ್ತು ಉದ್ಯೋಗದ ಕಡೆ ಹೆಚ್ಚು ಗಮನ ಕೊಡುವುದು ನಮ್ಮ ಮೊದಲ ಹೆಜ್ಜೆ ಆಗಬೇಕು. ನಾನು ಎನ್ನುವುದಕ್ಕಿಂತ ನಾವು ಎಂಬ ಮನೋಭಾವ ಬೆಳೆದರೆ ಮಾತ್ರ ನಿಜವಾದ ಸಮಾಜದ ಪ್ರಗತಿ ಸಾಧ್ಯ. ಯುವಕರಿಗೆ ಹೆಚ್ಚಿನ ಅವಕಾಶ ಮತ್ತು ಜವಾಬ್ದಾರಿಯನ್ನು ಕೊಡಬೇಕು. ಯುವಕರು ಸಾರ್ವಜನಿಕ ಚರ್ಚೆಗಳಲ್ಲಿ ಭಾಗವಹಿಸುವ ಮೂಲಕ ರಾಜಕೀಯವಾಗಿ ಸಕ್ರಿಯವಾಗಬೇಕು. ಇಂದಿನ ಯುಗದಲ್ಲಿ ರಾಜಕೀಯ ಜಾಗೃತಿ, ಅಸ್ಪೃಶ್ಯತೆ, ರಾಜಕೀಯವಾಗಿ ಬಲವಾದ ಸಮಾಜವನ್ನು ಯಾರೂ ಕಡೆಗಣಿಸಲು ಸಾಧ್ಯವಿಲ್ಲ. ನಾವು ಮತದಾನದ ಶಕ್ತಿ ಅರಿತುಕೊಳ್ಳಬೇಕಾಗುತ್ತದೆ. ಸಮಾಜದ ಧ್ವನಿಯನ್ನು ಬಲಪಡಿಸಬೇಕು. ಬಂಧುಗಳೇ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಆದರ್ಶಗಳನ್ನು ಮನದಲ್ಲಿ ಇಟ್ಟುಕೊಂಡು ನಾವು ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ಅಭಿವೃದ್ಧಿಗೆ ಕೆಲಸ ಮಾಡೋಣ ಎಂದು ಶಪಥ ಮಾಡೋಣ. ನಮ್ಮ ಮುಂದಿನ ಹೆಜ್ಜೆಗಳು ಪ್ರತಿ ಹಳ್ಳಿ, ಪ್ರತಿ ತಾಲೂಕು ಮತ್ತು ಜಿಲ್ಲೆ ಮಟ್ಟದಲ್ಲಿ ಸಂಘಟನೆಗಳನ್ನು ನಿರ್ವಹಿಸಿ ಯುವ ನಾಯಕತ್ವವನ್ನು ಬೆಳೆಸೋಣ ಎಂದು ಹೇಳುತ್ತಾ, ನನಗೆ ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಹಿಂದೂ ಸಮಾಜಕ್ಕೆ ಧನ್ಯವಾದ ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಶಿವಾಜಿ, ಜೈ ಭವಾನಿ. ಹೆಚ್ಚಿನ ಒಂದು ಅಂಕಗಳನ್ನು ಪಡೆದು ಸಮಾಜಕ್ಕೆ ಉತ್ತಮ ಹೆಸರನ್ನು ತರಬೇಕು. ಹಾಗೆಯೇ ಹಿಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ತುಂಬತಕ್ಕಂಥ ಒಂದು ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಸಮಾಜದ ವತಿಯಿಂದ ಇವರನ್ನ ಸನ್ಮಾನಿಸಲಾಗ್ತಾ ಇದೆ. ಚಿನ್ನು ಹನುಮನಹಳ್ಳಿ, ಬನ್ನಿಕೋಡು, ಸಂಜನಾ ಹೊಸಹಳ್ಳಿ, ಮಗಳಿತಾ ಎಲ್ ಲಿಂಗಾಪುರ, ಸೃಜನ್ ಅನಗವಾಡಿ, ಹರ್ಷಿತಾ ಎಲ್ ಹೊಸಹಳ್ಳಿ, ಗಗನ ಯು ಲಿಂಗಾಪುರ. ಇವರು ಖಂಡನೆ ಬರುತ್ತಿದೆ. ಹಾಗೆ ಸಮಾಜದ ಕಡೆ ಸಮಾಜದ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿನ ಕಾನ್ಫರೆನ್ಸಲ್ಲೇ ಮಾಡಿ ಅಂತ ಹೇಳಿದ್ವಿ. ಯಾಕಂದರೆ ನಾವು ಸುಮಾರು ಒಳಗೆ 4 ಜನ 5 ಜನ ಬೆಳೆಯುವ ಇರೋರು. ಅದಕ್ಕೆ ಹೇಳಿದ್ರೆ ಎಲ್ಲ ನನಗೆ ಅದೇ ನಾನು ಗುರುವಾರ ಕೊಡ್ತೀನಪ್ಪ, ಏನು ಬೇಕಾದ್ರೂ ಮಾಡ್ಕೊಂಡು ಕೆಲಸ ಮಾಡಿರಿ ಅಂತ ಹೇಳಿ. ಆದರೆ ನಾವು ಅಲ್ಲೇ ಮುನ್ಸಿಪಲ್ ಆಫೀಸರಿಗೆ ಮಾಡಬೇಕು ಅಂತ ಅನಿಸ್ತು. ಮುಂದಿನ ವರ್ಷದಲ್ಲಿ ಇನ್ನೂ ಅದ್ದೂರಿ ಒಂದು ಮಾಡೋಣ ಅಂತ ಹೇಳ್ತಾ ನಾವು ಬರೀ ಜಯಂತಿಗಳನ್ನ ಆಚರಿಸಿರ್ತಾರದು, ಅವರ ಆದರ್ಶ ತತ್ವಗಳನ್ನು ನಾವು ಪರಿಪಾಲಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ನಾಲ್ಕು ವತಿಯಿಂದ ನನ್ನ ಭಾಷಣ ಜೈ ಹಿಂದ್. ಒಂದು ಜಯಂತ್ಯುತ್ಸವವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಈ ಸಹ ಆಚರಣೆಯನ್ನು ಮಾಡ್ತಾರೆ. ಆದರೆ ಸಮಾಜದ ಎಲ್ಲ ಯುವಕರು, ತಾಯಂದಿರು ಇನ್ನೂ ಹೆಚ್ಚಿನಲ್ಲಿ ಜಯಂತ್ಯೋತ್ಸವಕ್ಕೆ, ಮುಂದಿನ ವರ್ಷ ಜಯಂತ್ಯೋತ್ಸವಕ್ಕೆ ಹೆಚ್ಚೆಚ್ಚು ಜನ ಸೇರುವಂಥ ಕಾರ್ಯಕ್ರಮಗಳು ಮಾಡಬೇಕು. ಇನ್ನು ಸಮಾಜದ ಒಂದು ಏನು ಏಳಿಗೆಗಾಗಿ ಎಲ್ಲರೂ ಸಹ ಶ್ರಮಿಸಿ ಬೇಕಂತಿದ್ರೆ ಇವತ್ತು ಸಮಾಜದಿಂದ ಎಲ್ಲ ಯುವಕರನ್ನ ಮುನ್ನುಗ್ಗಿ
ಇವತ್ತು ಛತ್ರಪತಿ ಶಿವಾಜಿ ವಂಶಸ್ಥರು ಶಿವಾಜಿ ಅವರು ಯಾವ ಥರ ಮುನ್ನುಗ್ಗಿದ್ರು, ಇಂದಿನ ಯುವಕರು ಸಹ ಮುನ್ನುಗ್ಗಿದ್ರೆ ಇವತ್ತು ಸಮಾಜವನ್ನ ಉದ್ಧಾರವನ್ನು ಮಾಡ್ಬೋದು ಅಂತ ಹೇಳ್ತಾ ನನ್ನನ್ನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿದ್ರೆ ನಿಮ್ಗೆಲ್ಲ ಅನಿಸಿ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ನಾನು ಎರಡು ಮಾತಾಡ್ತೇನೆ. ನಡುವೆ ಇವತ್ತು ಎಲ್ಲ ಮರಾಠ ಬಾಂಧವರು ಹಾಗೂ ಇತರೆ ಬಾಂಧವರು ಕೂಡ ನೆರವೇರಿಸುತ್ತಾ ಇವತ್ತು ಶಿವಾಜಿ ಜಯಂತಿ ಉತ್ಸವವನ್ನು ತುಂಬು ಹೃದಯದಿಂದ ಕುಣಿತಾ ನೆಲೆಯುತ್ತಾ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಭೇದ ಭಾವ ಇಲ್ಲದಂಗೆ ಇವತ್ತು ಈ ವರ್ಷದಲ್ಲಿ ಹೊನ್ನಾಳಿ ತಾಲೂಕು ವಿಜೃಂಭಣೆ ಕಾಣ್ತಿದ್ದು ಇದೇ ವರ್ಷದ ಮೊದಲನೇ ಬಾರಿಗೆ. ಇನ್ನೊಂದೇನಪ್ಪ ಅಂದರೆ ಇದು ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ಬೇಕಾಗಿರೋದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ನೆಲವನ್ನಿ ದೇವರಾಜ್ ಅವರು ಮುಂದಿನ ಹಂತದಲ್ಲಿ ಹಾಗೂ ನಮ್ಮ ಮರಾಠ ಬಾಂಧವರ ಅಧ್ಯಕ್ಷರಾದ AR ಚಂದ್ರವತಿರಾವ್ ಅವರ ಅಧ್ಯಕ್ಷತೆಯಲ್ಲಿ ಈ ಹೊನ್ನಾಳಿ ತಾಲೂಕು ವಿಜೃಂಭಣೆಗೊಳಿಸಲು ನಿಮ್ಮೆಲ್ಲರ ಸಹಕಾರದೊಂದಿಗೆ ತುಂಬು ಹೃದಯದಿಂದ ಇವತ್ತು ಬಂದಂತ ನಮ್ಮ ಈ ಸನ್ಮಾನದ ರಾಜಣ್ಣನವರಿಗೂ ಹಾಗೂ ಶಿವಾಜಿರಾವ್ ಭೋಸ್ಲೆ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರು ಬಹಳ ಮಾತಾಡ್ತಾ ಇದ್ರು. ಎಲ್ಲರೂ ಊಟಕ್ಕೆ ಹೋಗಿದ್ದಕ್ಕೆ ಸ್ವಲ್ಪ ಅವರಿಗೆ ಬೇಜಾರು ಕಾರಣ ಸಿಕ್ ಮಾಡಿದ್ರು. ಇವತ್ತು ಯಾಕಪ್ಪ ನಾ ಈಗ ಮಾತಾಡ್ತಾ ಇದ್ದೀನಿ ಅಂದ್ರೆ ಬಂದಂತರಿಗೆ ಅಭಾಸ ಮಾಡಬೇಡ್ರಿ, ದಯವಿಟ್ಟು ಒಂದು 10 ನಿಮಿಷ ಕುತ್ಕೊಂಡ್ರೆ ಏನಾಗಲ್ಲ. ಅವ್ರು ಅಲ್ಲಿಂದ ಅವ್ರು ನಮಗೋಸ್ಕರ ಬಿಡುವು ಮಾಡ್ಕೊಂಡ್ ಬಂದಿರ್ತಾರೆ. ಇಲ್ಲಿ ನೋಡಕ್ ಬಂದಿರೋರು ಅಷ್ಟೇ, ನಾವು ಅರ್ಧ ಗಂಟೆ ಇರ್ತೀವಿ, 1 ಗಂಟೆ ಇರ್ತೀವಿ, ಹೋಗ್ಬಿಡ್ತೀವಿ. ಆದ್ರೆ ಅವ್ರ ಮನ್ಸಿಗೆ ತುಂಬಾ ನೋವು ಮಾಡ್ತಾರೆ ಅಂದ್ರೆ 10 ನಿಮಿಷ ಕುತ್ಕೊಂಡು ಒಬ್ರು ಅಲ್ಲಿಂದ ಬಂದು ನಮ್ಮ ಉಪನ್ಯಾಸ ಮಾಡ್ಬೇಕು ಅಂತ ನಾವು ಮರಾಠಿ ಸಮಾಜದವ್ರು ಬೇರೆ ಸಮಾಜದವ್ರು ಬಂದ್ರು ಕೂಡ ನಾವು ಅವ್ರು ಯಾರೊಬ್ಬರು ಗುರ್ತು ಮಾಡಲ್ಲ, ಕರ್ಸಲ್ಲ. ದಯವಿಟ್ಟು ಈ ಒಂದು ವಿಚಾರ ಹೇಳ್ಬೇಕಾದಾಗ ನಾವು ದಯವಿಟ್ಟು ಎಲ್ಲರೂ ಕುತ್ಕೊಂಡು ಶಾಂತಿ ಅಂತ ಒಂದು 10 ನಿಮಿಷ ಮಾತು ಕೇಳ್ಬಿಟ್ರೆ ಅವ್ರ ಮನಸ್ಸಿಗೆ ನೀವೇನು ಚಪ್ಪಾಳೆ ಹೊಡಿತಿರಲ್ಲ ಅದಕ್ಕಿಂತ 10ರಷ್ಟು ಸಂತೋಷ ಆಗ್ತದೆ. ಇನ್ನೊಂದು ನಾವು ಇವತ್ತು ಹೊನ್ನಾಳಿ ತಾಲೂಕಲ್ಲಿ ಸೊಸೈಟಿ ಮಾಡಿದೀವಿ ಅಂತ ಹೇಳಿದ್ರೆ ಹೋದ್ಸತಿ ನಾವು ಹೊನ್ನಾಳಿ ತಾಲೂಕು ಆಫೀಸ್ ಒಳಗಡೆ ಕರೆದಾಗ ಬರೀ 8 ಜನ ಇದ್ವಿ ಅಷ್ಟೇ. ನಮ್ಮ ಮರಾಠಿ ಬಂದವರು ಯಾರು ಬರಲಿಲ್ಲ. ಅವ್ರು ಶಿವಾಜಿ ಜಯಂತಿ ಮಾಡ್ತೀವಿ ಅಂದಾಗ ಎಲ್ಲರೂ ಕೇಳೋದು ನೀವು ಮರಾಠಿಯರು ಯಾರು ಇಲ್ವಾ ಹೊನ್ನಾಳಿ ತಾಲೂಕು ವ್ಯಾಪ್ತಿ ತಾಲೂಕಲ್ಲಿ ಅಂದಾಗ ನಾವು 4 ಜನ ಹೋಗಿ ವರ್ಷ ಮಾಡ್ತಾ ಇದ್ರೆ ನಮ್ಮ ಸಮಾಜ ಬೆಳೆಯೋದಂಗೆ, ನೀವೆಲ್ಲ ಇದೀವಿ ಅಂತ ನಾವು ತೋರಿಸೋದಂಗೆ. ಆದಷ್ಟು ನೀವು ಸೊಸೈಟಿ ಶೇರ್ಗಳನ್ನು ಬೆಳೆಸಿ ನೀವು ಇದೇ ಥರ ನಮಗೆ ಪ್ರೋತ್ಸಾಹ ಕೊಟ್ರೆ ನಿಮ್ಮ ಮನೆಗೆ ಬಂದು ನಾವು ಪಾಂಪ್ಲೆಟ್ ಹಂಚಕ್ಕೂ ನಮಗೆ ಖುಷಿ ಬರ್ತದೆ. ಇವತ್ತು ನಾವು ಸಮಾಜದಿಂದಾನೇ ಬಂದು ಮಾಡ್ತಾ ಇದೀವಿ ಅಂದ್ರೆ ಯಾರು ಬಂದಿಲ್ರಿ. ಇವತ್ತು ಬಂದಿರೋದು ಸ್ವಸಹಾಯಿ ಸಂಘದಿಂದ ನೆಲವನ್ನಿ ದೇವರಾಜ್ ಅವರು ಮುಂದಾಳದಲ್ಲಿ ಹುಬ್ಳಿ ತನಕ ಅವ್ರ ಗಾಡಿ ನಮಗೆ ಕರ್ಕೊಂಡು ಇವತ್ತೆಲ್ಲ ಹಾಕೊಂಡ್ರ ಶಾಲೆಗೆ ಸ್ವಂತ ನಮ್ಮ ಖರ್ಚಿಂದಾನೆ ದೇಣಿಗೆ ಕೊಟ್ಟಿರ್ಬೋದು. ಅವರು ನಮ್ಮವರೇ, ಕೊಡ್ಲುತ್ತವರು ನಮ್ಮವರೇ. ಇವತ್ತು ನಾವು ಈ ಸಮಾಜ ಬೆಳೆಸ್ತಾ ಇದ್ದೀವಿ ಅನ್ನೋದಕ್ಕೆ ಅದು ನಿಮ್ಮ ಶ್ರಮ. ನೀವು ನಮಗೆ ಕೈ ಜೋಡಿಸ್ತೀರಿ ಅನ್ನೋ ಭರವಸೆ ಮೇಲೆ ನಾವು ಮುಂದಾಳತ್ವ ವಹಿಸ್ಕೊಂಡವರಿಗೆ ನಿಷ್ಠೂರ ಮಾಡಬಾರ್ದು ಅಂತ ರಾತ್ರಿ 8:30 9 ಗಂಟೆ ನಾವು ಇಲ್ಲಿ ಹಾರ ಆಮೇಲೆ ಬಾಳೆಹಣ್ಣು ಕಟ್ಟಬೇಕಾದ್ರೆ ಹಿರೇಗೌಡಗೆರೆ ಸುಭಾಷಣ್ಣ ಅವರು ಹೇಳ್ಬೇಕು ಅಂದ್ರೆ ರಾತ್ರಿ ನಾವು ಮುಗಿಬಿಟ್ಟು 10:30 ತನಕ ಇದ್ರು. ಹರೀಶಣ್ಣ, ರಂಗಣ್ಣ, ನಾಗರಾಜು, ವಿನಯ್, ಆಮೇಲೆ ನವೀನ್, ಇಲ್ಲಿ ಮೇಷ್ಟ್ರು ಅಧ್ಯಕ್ಷರ ಜೊತೆಗಿದ್ದು ರಾತ್ರಿ 11 ಗಂಟೆ ಮಟ್ಟ ನಾವು ನಿಮಗೋಸ್ಕರ ಶ್ರಮ ಪಡ್ತಾ ಇದೀವಿ. ಇವತ್ತು ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಮ ಹೊನ್ನಾಳಿ ತಾಲೂಕು ಮರಾಠ ಸಮಾಜದವರು ಇದ್ದಾರೆ ಅಂತ ಈ ಪಕ್ಕ ಬಂದಿದ್ದಾರಲ್ಲ ನಮ್ಮ ರಾಜಣ್ಣ, ಅವ್ರಿಗೂ ಸದಾ ಗೊತ್ತಾಗ್ಲಿ ಅಂತ ನಾ ಈ ಮಾತಾಡ್ತಾರೆ. ಈಗಾಗಲೇ ಡಿ.ಜಿ. ಶಾಂತನಗೌಡರು ಎಂದಾಗಿದ್ದಾರೆ, ಅವ್ರಿಗೆ ತೋರಿಸಿರಲ್ಲ ಅಂದ್ರೆ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮಲ್ಲೆಲ್ಲರಿಗೂ ಮರಾಠ ಸಮಾಜದ ಬಂದವರಿಗೂ ಹಾಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆ ಹೇಳ್ತಾ ಇದ್ದೀನಿ. ಜೈ ಭವಾನಿ, ಜೈ ಶಿವಾಜಿ, ಜೈ ಶಿವಾಜಿ, ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಫೆಬ್ರವರಿ 19 ಇದು ದೇಶದ ಮರಾಠ ಪಾಲಿಗೆ ಅಲ್ಲದೆ ಇದ್ರೂ ಈ ರಾಜ್ಯದ ಮರಾಠ ಪಾಲಿಗೆ ಒಂದು ಜಾತಿಯಿಂದ ಗುರುತಿಸುವಂಥ ವ್ಯವಸ್ಥೆನ ಕಲಿಸಿದಂಥ ದಿನ. ಈ ಮಲ್ಲಿಗೆ ಹೂವಿನ ಜೊತೆಗೆ ಬಾಳೆ ನಾನು ಸ್ವರ್ಗ ಸೇರಿತು ಅನ್ನಂಗೆ
ಈ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆಗೆ ಈ ಒಂದು ಮರಾಠ ವರ್ಗ, ಈ ಮರಾಠ ಸಮುದಾಯ ಒಂದು ಗುರುತಿಗೆ ಕಾರಣ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ದಿನ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜನ್ಮದಿನ. ಈ ಶುಭ ಸಂದರ್ಭದಲ್ಲಿ ತಾಲೂಕಾಡಳಿತ, ತಾಲೂಕು ಮರಾಠ ಸಮಾಜ, ತಾಲೂಕಿನ ಶಿವಾಜಿ ಪತ್ತಿನ ಸಹಕಾರ ಸಂಘ ಎಲ್ಲ ಪ್ರತಿನಿಧಿಗಳು, ಮರಾಠ ಸಮಾಜದ ಎಲ್ಲರೂ ಈ ತಾಲೂಕು ಆಡಳಿತದ ಜೊತೆಗೆ ಈ ದಿನ ವಿಜೃಂಭಣೆಯಿಂದ ಈ ಒಂದು ಮರಾಠ ಸಮಾಜದ ಹಿಂದವಿ ಸಾಮ್ರಾಜ್ಯದ ಕಾರಣಕರ್ತರಾದ ಶಿವಾಜಿ ಮಹಾರಾಜರ ಮೆರವಣಿಗೆಯನ್ನು ಮೂಲಕ ಬಂದು ಈ ಗುರುಭವನದಲ್ಲಿ ಈ ಒಂದು ಸಮಾರಂಭನ ಏರ್ಪಾಡು ಮಾಡಿ ಈ ವೇದಿಕೆಯಲ್ಲಿ ಈಗಾಗಲೇ ಅವರ ಕರ್ತವ್ಯಗಳನ್ನು ಪೂರೈಸಿ ನಿರ್ಗಮಿಸಿರುವಂಥ ಎಲ್ಲ ಗಣ್ಯರಿಗೂ ಈ ಒಂದು ಸಮಾಜದ ಉಪನ್ಯಾಸ ನೀಡೋದಕ್ಕೆ ಶಿವಾಜಿ ಮಹಾರಾಜರ ಶೌರ್ಯ ಪ್ರತಿಭೆಗಳನ್ನು ನಮ್ಮ ಸಮಾಜದವರಿಗೆ ಉಣಬಡಿಸೋದಕ್ಕೆ ನಮ್ಮ ಸಮಾಜದವರಾದ ಶಿವಾಜಿರಾವ್ ಅವರು ಉಪನ್ಯಾಸ ಭಾಷಣ ನೀಡಿದ್ದಾರೆ. ಅವರು ವೇದಿಕೆ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ವೇದಿಕೆ ಎಲ್ಲ ಗಣ್ಯರು ವಂದಿಸ್ತಾ ಮತ್ತೊಮ್ಮೆ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಹಾಸಿರುವಂಥ ಎಲ್ಲರಿಗೂ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಈ ಸಮಾರಂಭದ ಯಶಸ್ವಿಗೊಳಿಸಿದಂಥ ಎಲ್ಲ ಸಮಾಜದ ಬಂಧುಗಳೇ, ತಾಯಂದಿರೇ, ಪತ್ರಕರ್ತರೆ, ರಕ್ಷಣಾ ಇಲಾಖೆ ಎಲ್ಲ ಸಿಬ್ಬಂದಿ, ಒಂದು ಈ ಸಮಾಜ ಅದು ಬಹುಸಂಖ್ಯಾತ, ಅಲ್ಪಸಂಖ್ಯಾತ, ಭಾಷಾ ಅಲ್ಪಸಂಖ್ಯಾತ, ಈ ಒಂದು ವ್ಯವಸ್ಥೆಯಲ್ಲಿ ನಾವು ಸಮಾಜಗಳು, ಈ ಒಂದು ಮರಾಠ ಸಮಾಜ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾವು ಭಾಷಾ ಅಲ್ಪಸಂಖ್ಯಾತರು ಅನ್ನೋದಕ್ಕೆ ನಾವು ಭಾಷಿಕರನ್ನು ಮರಾಠ ಭಾಷೆನ ಬಹಳಷ್ಟು ನಾವು ಮಾತಾಡಬೇಕು ಜನರೇ ಜಾಸ್ತಿ. ನಮ್ಮ ಅಜ್ಜ ಮುತ್ತಜ್ಜರು ಮಾಡ್ತಿದ್ದರು. ಈ ಮರಾಠರು ಏನಿದೆ ಆರ್ಯರು ಇನ್ನೊಂದು ರೀತಿಯಲ್ಲಿ ನಾವು ಕಳ್ಕೊಂತ ಬರ್ತಾ ಇದ್ವಿ. ಅದು ಮುಂದುವರೆದು ಮರಾಠ ಅಂತ ಬಳಸ್ಲಿ ಅಂದರು. ಹಿಂದಿನ ಕಾಲಕ್ಕೆ ನಾವು ಮರಾಠ ಅಂತ ಬಳಸಿದ್ವಿ, ಕೆಲವು ಮರಾಠಿಗಳು ಅಂತ ಬಳಸಿದ್ರು, ಕೆಲವು ಆರ್ಯರು ಅಂತ ಬಳಸಿದ್ರು. ಇಷ್ಟೆಲ್ಲ ಈ ಜಾತಿಯಲ್ಲಿ ಸ್ಪಷ್ಟತೆ ಇಲ್ಲ. ನಾವು ಅಸಂಘಟಿತರಾಗಿ ನಾವು ಸಂಘಟಿಸುವಂಥ ಒಂದು ಶಕ್ತಿ ನಮಗೆ ಬರಬೇಕಾದ್ರೆ ನಾವು ಯಾವ ಮೂಲಕ ನಾವು ಸಂಘಟನೆ ಮಾಡಬೇಕು ಅಂದಾಗ ಈ ಬಸವನ ಜಯಂತಿ ದಿನ ಶಿವಾಜಿ ಜಯಂತಿ ಆಚರಣೆ ಮಾಡಿಕೊಂಡು ಇಂದಿನಿಂದಲೂ ನಾವು ಮಾಡ್ತೀವಿ. ಆದರೆ ಶಿವಾಜಿ ಮಹಾರಾಜರ ಜನ್ಮದಿನದ ಒಂದು ನಿಖರ ಮಾಹಿತಿ ಇಲ್ಲದೇ ಇರೋದ್ರಿಂದ ಫೆಬ್ರವರಿ 19 ಅನ್ನೋದು ನಿಗದಿಯಾದಮೇಲೆ ಶಿವಾಜಿ ಮಹಾರಾಜರ ಜನ್ಮದಿನ ಜಯಂತಿನ ನಾವು ಆಚರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಇದು ರಾಷ್ಟ್ರೀಯ ಹಬ್ಬಗಳ ಸಾಲಿಗೆ ಸೇರಿಸಿ ರಾಜ್ಯ ಸರ್ಕಾರಗಳು, ತಾಲೂಕಾ ಜಿಲ್ಲಾ ಆಡಳಿತಗಳು ಈ ಒಂದು ಜಯಂತಿನ ಆಚರಣೆ ಮಾಡೋದಕ್ಕೆ ಮುಂದೆ ಬಂದವು. ಆ ಜಯಂತಿ ಆಚರಣೆ ಸಂದರ್ಭದಲ್ಲಿ ನಾವು ಅಸಂಘಟಿತ ವಲಯದ ಮರಾಠರು ತಾಲೂಕಿನಲ್ಲಿ ಪ್ರತಿ ಗ್ರಾಮಗಳಿಗೂ ನಾವು ಭೇಟಿ ಮಾಡಿ ಈ ವರ್ಷದಿಂದ ತಾಲೂಕಾ ಕೇಂದ್ರದಲ್ಲಿ ಶಿವಾಜಿ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ, ತಾವೆಲ್ಲರೂ ಬರಬೇಕು ಅಂತ ಅವ್ರನ್ನ ಸಂಘಟನೆ ಮಾಡ್ತಾ ನಾವು ಕನಕ ಮಂದಿರದ ಆವರಣದಲ್ಲಿ ಆ ಜಯಂತಿನ ಆಚರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಆ ಒಂದು ಜಯಂತಿ ಯಶಸ್ವಿಯಾಗಿ ನಡೀತಾ ಬಂತು. ಸಾವಿರಾರು ಸಂಖ್ಯೆ ಸೇರುವಷ್ಟು ವ್ಯವಸ್ಥೆ ನಾವು ಬಂದು ಆ ಒಂದು ವ್ಯವಸ್ಥೆ ನಡೆಯುವ ಸಂದರ್ಭದಲ್ಲಿ ಕೊರೋನಾ ಬಂತು.
ಬರಗಾಲಗಳು ಬಂದವು. ಈ ರಾಜ್ಯ ಸರ್ಕಾರಗಳು ಬರಗಾಲ ಬಂದಿರೋದ್ರಿಂದ ಈ ರಾಷ್ಟ್ರೀಯ ಹಬ್ಬಗಳನ್ನು ಸಾಮೂಹಿಕವಾಗಿ ಒಂದು ಕಡೆಗೆ ಮಾಡೋಣ, ತಾಲೂಕು ಕಚೇರಿಗಳಲ್ಲಿ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಹೊರತು ಆಗಲೇ ಏನು ಮಾಡಲು ಹಣಕಾಸಿನ ಅಡಚಣೆ ಅಂತನೋ ಇನ್ನೊಂದು ಅಂತ ಅವರು ನಮಗೆ ಅವಾಗೆಲ್ಲ ಸ್ಪಾನ್ಸರ್ ಮಾಡ್ತಾಯಿದ್ರು, ಸ್ಟೇಜ್ ಕೊಡ್ತಾಯಿದ್ರು, ಶಾಮಿಯಾನ ಮಾಡ್ತಾಯಿದ್ರು. ಅದಕ್ಕೊಂದು 25,000 ರೂಪಾಯಿ ಒಂದು ಜಯಂತಿಗೆ ಅಂತ ಒಂದು ಸರ್ಕಾರ ನಿಗದಿ ಮಾಡಿತ್ತು. ಆ 25,000 ರೂಪಾಯಿ ಖರ್ಚನ್ನು 6 ಜಿಲ್ಲಾ ತಾಲೂಕು ಆಡಳಿತದರೆ ಅದನ್ನು ವ್ಯವಸ್ಥೆ ಮಾಡಿಕೊಂಡು ನಮಗೆ ಪ್ರೊವೈಡ್ ಮಾಡ್ತಾ ಇತ್ತು. ಇನ್ನು ಉಳಿದಿರೋದನ್ನು ನಾವು ಜನಕ್ಕೆ ಇನ್ವಿಟೇಷನ್ ಎಲ್ಲ ಮಾಡಿಕೊಟ್ಟು ನಾವೆಲ್ಲ ಹಳ್ಳಿಗಳ ಮೂಲಕ ಹೋಗಿ ಅವೇನು ಕೊಡ್ತಾರೋ ಅದನ್ನು ಮನೆಗೆ ಇದು ಮಾಡಿಕೊಂಡು ಅದನ್ನು ನಾವು ಸ್ವಲ್ಪ ಉಪಹಾರ ವ್ಯವಸ್ಥೆ ಮಾಡ್ತಿದ್ವಿ. ವಿಜೃಂಭಣೆಯಿಂದ ಮಾಡ್ಕೊಂಡು ಬರೋ ವ್ಯವಸ್ಥೆಗಳು ಮಾಡ್ತಾ ಇದ್ವಿ, ಎಲ್ಲರೂ ಸೇರ್ತಾ ಇದ್ರು. ಈ ಸೇರೋಂಥ ಸಂದರ್ಭನ ನಮಗೆ ಅಡ್ಡಿಪಡಿಸಿದ್ದು ಕೊರೋನಾ ಮತ್ತು ಬರಗಾಲ. ಈ ಒಂದು ದಿವಸದಲ್ಲಿ ಈಗ ಕಳೆದ 2 ವರ್ಷಗಳಿಂದ ಆ ತಾಲೂಕು ಆಫೀಸ್ಗಳಲ್ಲಿ ಇದ್ದಷ್ಟು ಮಂದಿ 1-2 ನಾಳೆ ಸರ್ವಜ್ಞ ಜಯಂತಿ 19, ಶಿವಾಜಿ ಜಯಂತಿ 20 ಸರ್ವಜ್ಞ. ಅದರ ಜೊತೆಗೆ ಈ ಸೇವಾಲಾಲ್ ಜಯಂತಿ 14 ಬಂದಿರೋದ್ರಿಂದ ಅದರ ಸಹ ಇದರಲ್ಲಿ ತಾಲೂಕು ಜಿಲ್ಲಾ ಆಡಳಿತಗಳು ಆ ಕಡೆ ಗಮನ ಹರಿಸಿಕೊಂಡು ಇದನ್ನಷ್ಟೇ ಸ್ವಲ್ಪ ಆಗ್ತಾ ಬಂತು. ಮತ್ತೆ ನಮ್ಮ ಸಮಾಜ ಬಂಧುಗಳು ಮೊನ್ನೆ ಮೀಟಿಂಗ್ನಲ್ಲಿ ಎಲ್ಲರೂ ಸೇರಿಕೊಂಡು ಮತ್ತೆ ಆಚರಣೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಎಲ್ಲರೂ ತೀರ್ಮಾನ ತಗೊಂಡು ಕಷ್ಟಪಟ್ಟು ಎಲ್ಲ ಕಡೆಗೂ ಮಾಹಿತಿಗಳನ್ನು ಹಂಚಿಕೊಂಡು ಇನ್ನೊಂದು ಮಾಡಿ ಈ ದಿನ ಈ ಒಂದು ಸಮಾರಂಭನ ಆಯೋಜನೆ ಮಾಡಿ ಇಲ್ಲೆಲ್ಲರೂ ನಮ್ಮನ್ನು ಸೇರಿಸುವಂಥ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೀವಿ. ಬರೀ ಆಚರಣೆಗೋಸ್ಕರ ನಾವು ಸೇರಿದ್ದೀವಿ. ಸಮಾಜದ ಅಭ್ಯುದಯ, ಸಮಾಜದ ಉದ್ಧಾರ, ನಾವು ಸಮಾಜದಲ್ಲಿ ರಾಜಕೀಯವಿರ್ಬೋದು, ಶೈಕ್ಷಣಿಕವಿರ್ಬೋದು, ಆರ್ಥಿಕವಿರ್ಬೋದು ನಾವು ಸಬಲರಿದ್ದೀವಿ. ಕೆಲವು ಭಾಗದಲ್ಲಿ ನಮ್ಮವರು ಜಾಸ್ತಿ ಜನಸಂಖ್ಯೆ ಇರ್ಬೋದು, ಕೆಲವು ಕಡೆಗೆ 1-2 ಮನೆಗಳಿರ್ಬೋದು. ಇವರೆಲ್ಲರೂ ಮುಖ್ಯವಾಹಿನಿಗೆ ತರಬೇಕಾದ್ರೆ ಇವೆಲ್ಲ ಸಾಮಾಜಿಕವಾಗಿ ಚಟುವಟಿಕೆಗಳನ್ನ ರೂಪಿಸ್ಕೊಂಡು ನಮ್ಮ ಸಮಾಜದಲ್ಲಿ ಒಂದು ಶಕ್ತಿ ನೀಡಬೇಕಪ್ಪ ಅನ್ನೋ ಒಂದು ವ್ಯವಸ್ಥೆ ಬರಬೇಕಪ್ಪ ಅಂದರೆ ನಾವು ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅವ್ರು ಒಳ್ಳೆ ವಿದ್ಯಾವಂತರು ಮಾಡಬೇಕು. ಆರ್ಥಿಕವಾಗಿ ನಾವು ಸಬಲರಾಗಬೇಕಪ್ಪ ಅಂದರೆ ನಮ್ಮಲ್ಲಿರೋ ವ್ಯವಸ್ಥೆ ಇದೆಯಲ್ಲ, ನಾವು ರೈತಾಪಿ ಕುಟುಂಬದಿಂದ ಬಂದಿದ್ದೀವೋ, ಒಂದು ವ್ಯವಹಾರದಿಂದ ಬಂದಿದ್ದೋ, ಅವ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು, ಆರ್ಥಿಕವಾಗಿ ಸಬಲರಾಗಬೇಕು. ನಾವು ಜನಸಂಖ್ಯೆ ಇರಲಿ, ನಾವು ಇನ್ನೊಬ್ರು ವಿಶ್ವಾಸ ಬಳಸಿ ರಾಜಕೀಯದಲ್ಲಿ ನಾವು ಏನಾದರೂ ಪ್ರಾತಿನಿಧ್ಯ ಪಡಿಬೇಕಪ್ಪ ಅಂದರೆ ಇವೆಲ್ಲವೂ ನಾವು ನಮ್ಮ ಜ್ಞಾನದಿಂದ, ನಮ್ಮ ಬುದ್ಧಿಯಿಂದ ನಾವು ಪಡೆಯುವಂಥ ವ್ಯವಸ್ಥೆಗಳು. ಯಾರಾದರೂ ಅದನ್ನು ಭಿಕ್ಷೆ ಕೇಳಿ ಪಡೆಯುವಂಥ ವ್ಯವಸ್ಥೆಗಳಿಗೆ ನಾವು ಹೋಗಬಾರ್ದು. ನಾವು ಅದನ್ನು ಪಡೆಯುವಂಥ ಜ್ಞಾನವನ್ನು ನಾವು ಪಡ್ಕೊಂಡಾಗ ಅದು ಬರ್ತದೆ ಅನ್ನೋ ಒಂದು ಪ್ರಜ್ಞೆ ನಿಮ್ಮಲ್ಲಿ ಇರಬೇಕು. ಇಲ್ಲ ಅಂದರೆ ನಾವು ಅಲ್ಪಸಂಖ್ಯಾತರಿದ್ದೀವಿ, ರಾಜಕೀಯವಾಗಿ ನಮಗೆ ಪರಿಗಣಿಸಿ ಅಂತ ಬಿಟ್ಟು ನಾವು ಸರ್ಕಾರಗಳಲ್ಲಿ ಮೀಸಲಾತಿ ಮೂಲಕ ಹೋಗಿ ಅದನ್ನು ಪಡೆಯುವಂಥ ವ್ಯವಸ್ಥೆಗಳಿಗೆ ನಾವು ಬರಬೇಕು. ಈ ದಿಸೆಯಲ್ಲಿ ಮೀಸಲಾತಿಗಳನ್ನ ಹಿಂದೆ ಕೊಡೋ ಸಂದರ್ಭದಲ್ಲಿ ಕರಾವು ಮಾಡ್ಕೊಂಡು ಪಡೆಯುವಂಥ ವ್ಯವಸ್ಥೆಗಳು ನಮ್ಮ ಸರ್ಕಾರದಲ್ಲಿ ಹಿಂದೆ ದೊಡ್ಡ ರಾಜ ಕಾಲದಿಂದ ಬಂದಂಥ ಗೌರ್ಮಣಿ ಅವರು ಇರ್ಬೋದು, ನಮ್ಮ BJR ಸಿಂಧೆ ಅವರು ಇರ್ಬೋದು, ಲಾಡ್ ಅವರು ಇರ್ಬೋದು, ಎಲ್ಲರೂ ಇದ್ದು ನಮ್ಮ ಸಮಾಜನ ಒಂದು 3Bಯಿಂದ 3Aಗಿರ್ಬೋದು, ಇನ್ನೊಂದಕ್ಕಿರ್ಬೋದು ಬರಲಿಕ್ಕೆ ನಾವು ಇನ್ನೂ ಆಗಲಿಲ್ಲ. ಈಗ ಮೊನ್ನೆ ನಡೆದಂಥ ಹಿಂದುಳಿದ ವರ್ಗದ ಗಣತಿಯಲ್ಲಿ ನಾವೆಲ್ಲರೂ ಒಂದೇ ಇದರಲ್ಲಿ ನಾವು ಜಾತಿನ ನಮೂದು ಮಾಡಿಸಿದ್ವಿ. ನಾಳೆ ಈ ರಾಜ್ಯದಲ್ಲಿ ಜನಸಂಖ್ಯೆ ಆಧಾರದಲ್ಲಿ ನಮಗೂ ಎಷ್ಟು ಜನಸಂಖ್ಯೆ ಇದ್ದೀವಿ, ನಮಗೆ ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ನಮಗೆ ಏನು ಮೀಸಲು ಕೊಡಬೇಕು ಅಂತ ಇದ್ದರೆ ಆ ಸರ್ಕಾರ ನಿಗದಿ ಮಾಡುತ್ತೆ. ಇದರ ಜೊತೆಗೆ ನಮ್ಮ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ. ಆ ಅಧ್ಯಕ್ಷರು ಇವತ್ತು ಉತ್ತರ ಕರ್ನಾಟಕದವರು
ಆಗ್ತಾ ಇದ್ರು. ಅದೃಷ್ಟವಶಾತ್ ನಮ್ಮ ಜಿಲ್ಲೆಯಲ್ಲಾದ ಶ್ರೀಯುತ ಮರಿಯೋಜಿರಾವ್ ಈ ಸರಿ ನಮ್ಮ ಹೋರಾಟ ಸಭಾ ಅಧ್ಯಕ್ಷರಾಗಿದ್ದಾರೆ. ಆ ಅಧ್ಯಕ್ಷರು ಮಾಡೋದು ಒಂದು ಕಡೆ ಇದ್ದರೆ ಎಲ್ಲ ಜಾತಿಗಳಿಗೂ ನಿಗಮಗಳನ್ನು ಮಾಡಿ ಆ ನಿಗಮಕ್ಕೆ ಸರಿಯಾದ ಆರ್ಥಿಕ ಸಂಪನ್ಮೂಲಗಳನ್ನ ಸರ್ಕಾರಗಳು ಕೊಟ್ಟಾಗ ಮಾತ್ರ ಆ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಜಾತಿ ವರ್ಗಗಳಿಗೆ ಏನೇ ಸವಲತ್ತುಗಳನ್ನ ಇನ್ನೊಂದು ಕೊಡೋಕ್ಕೆ ಅವಕಾಶ ಆಗ್ತದೆ. ನಮ್ಮಲ್ಲಿ ಆಡಳಿತ ನಡೆಸುವಂಥ ಸರ್ಕಾರಗಳು ಎಲ್ಲ ನಿಗಮಗಳಿಗೂ ಸಾಕಷ್ಟು ಅನುದಾನಗಳನ್ನು ಕೊಡಲಿ, ಸಂಪನ್ಮೂಲವನ್ನು ನೀಡಿದರೆ ನಮ್ಮ ಸಮಾಜದ ಯಾರ ಬಡವರಿಗೆ ಆರ್ಥಿಕವಾಗಿ ದುರ್ಬಲ ಆಗಿದ್ದರಿಗೆ ನೆರವು ನೀಡೋದಕ್ಕೆ ಸಹಕಾರಿ ಆಗ್ತದೆ. ಅದ್ರ ಉಪಯೋಗನ ನಮ್ಮವರು ಪಡೆದುಕೊಳ್ಳಿ. ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ಯಶಸ್ವಿಗೊಳಿಸೋದಕ್ಕೆ ನೀವೆಲ್ಲರೂ ಕಾರಣೀಭೂತರಾಗಿದ್ದೀರಿ. ಇದನ್ನ ಚಟುವಟಿಕೆಯನ್ನೆಲ್ಲ ನಡೆಸಿ ಮಾಡಿದಂಥ ಎಲ್ಲ ಸಮಾಜದ ಬಂಧುಗಳಿಗೆ, ಪತ್ರಕರ್ತರಿಗೆ, ರಕ್ಷಣಾ ಇಲಾಖೆಗೆ, ಮುಖ್ಯವಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ತಾಲೂಕಾ ಸಮಾಜ ವತಿಯಿಂದ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ನಮಸ್ಕಾರ